ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ದೂದ್ ಪೇಡ ಮಾಡೋದು ತೋರಿಸ್ತಾ ಇದ್ದೀನಿ. 2 ಥರ ನಾನು ದೂದ್ ಪೇಡ ಮಾಡ್ತಾ ಇದ್ದೀನಿ. ಡಿಫ್ರೆಂಟಾಗಿರುತ್ತೆ ಒಂದು, ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸಾಫ್ಟಾಗಿ ಸ್ಮೂತಾಗಿ ಸಖತ್ತಾಗಿ ಬರುತ್ತೆ ಟೇಸ್ಟು. ಆಮೇಲೆ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಈ ಥರದ್ದು ರೌಂಡ್ದು, ಇದನ್ನು ಸಹ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಎರಡೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದಂತ ನೋಡೋಣ. ಫಸ್ಟು ನಾನು ಒಂಥರ ತೋರಿಸ್ತಾ ಇರೋದು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂದರೆ, ಒಂದು ಜಾಮೂನ್ ಬಟ್ಲಷ್ಟು ನಾನು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ, ಹಾಲಿನ ಪುಡಿ. ಆಮೇಲೆ ಅದೇ ಮೆಜರ್ಮೆಂಟು ಬೌಲೇ ತೊಗೊಂಡಿದ್ದೀನಿ. ನಾನು 1 ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಹಸಿ ಕಡಲೆಬೇಳೆ ಹಿಟ್ಟು. ಅದೇ 1 ಬಟ್ಲು ಜಾಮೂನ್ ಬಟ್ಲಲ್ಲಿ ನಾನು ಎಣ್ಣೆ ತೊಗೊಂಡಿದ್ದೀನಿ. ಆಮೇಲೆ ಅರ್ಧ ಬಟ್ಲು ಅಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಸ್ವೀಟು ಇಷ್ಟು ಕರೆಕ್ಟ್ ಆಗುತ್ತೆ. ಸ್ವಲ್ಪ ಏಲಕ್ಕಿ ಪೌಡ್ರು, ಇಷ್ಟು ಐಟಮ್ಸ್. ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿ ತೊಗೊಂಡು ಸಕ್ಕರೆ ತೊಗೊಂಡಿದ್ನಲ್ವ, ಆ ಸಕ್ಕರೆ ಹಾಕ್ಕೊಂಡು ಇದನ್ನು ಪಾಕಕ್ಕೆ ಇಟ್ಕೋಬೇಕು. ಸಕ್ಕರೆ ಕರಗೋವಷ್ಟು ನೀರು ಹಾಕ್ಬಿಟ್ಟು ಪಾಕಕ್ಕೆ ಇಟ್ಕೊಳ್ಳೋಣ. ಅದು ಸಕ್ಕರೆ ಕರಗೋವಷ್ಟೊತ್ತಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು ಈ ಕಡಲೆಬೇಳೆ ಹಿಟ್ಟು ಮತ್ತು ಹಾಲಿನ ಪೌಡ್ರು ಆಮೇಲೆ ಎಣ್ಣೆ, ಈ 3 ಐಟಮ್ಸ್ನ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಗಂಟಿಲ್ದಂಗೆ ನೀಟಾಗಿ ಇದನ್ನು ಕಲಸಿ ಇಟ್ಕೋಬೇಕು. ಗಂಟಿದ್ರೆ ನಾವು ಬಾಣಲಿಯಲ್ಲಿ ಹಾಕಿದಾಗೆ ಮತ್ತೆ ಗಂಟಾಗ್ಬಿಡುತ್ತೆ. ಅದಕ್ಕೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು ಗಂಟಿಲ್ದಂಗೆ. ನೋಡಿ ಈ ಥರ ನೀಟಾಗಿ ಈ ಥರ ಹಿಂಗೆ ಕಲಸಿ ಇಟ್ಕೋಬೇಕು. ಇವಾಗ ನೋಡಿ ಇದು ಪಾಕನೂ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಪಾಕ ಬಂದಿದೆ. ಈ ಥರ ಒಂದೆಳೆ ಪಾಕ ಬರಬೇಕು, ಪರ್ಫೆಕ್ಟಾಗಿ ಬರುತ್ತೆ ಈ ಸ್ವೀಟು. ನೋಡಿ ಇವಾಗ ಒಂದೆಳೆ ಪಾಕ ಬಂದಿದೆ ಅಲ್ವಾ. ಇದನ್ನೇನು ನಾವು ಹಾಲಿನ ಪೌಡ್ರು, ಕಡಲೆ ಹಿಟ್ಟು, ಎಣ್ಣೆ ಹಾಕಿ ಕಲಿಸ್ಕೊಂಡಿದ್ವಿ ಅಲ್ವಾ, ಈ ಪಾಕದಲ್ಲಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ನಾವು ಮಾಮೂಲಿ ಮೈಸೂರು ಪಾಕು ಎಲ್ಲ ಮಾಡ್ತೀವಲ್ವ, ಅದೇ ಥರನೇ ಇದನ್ನು ನೀಟಾಗಿ ಕೈ ಬಿಡ್ದಂಗೆ ಕೈ ಆಡಿಸ್ತಾನೆ ಇರಬೇಕು. ನಾವು ಕೈ ಆಡಿಸ್ತಾ ಇದ್ದರೆ ಸೀದೋಗ್ಬಿಡುತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಸ್ವೀಟ್ಗಳನ್ನೆಲ್ಲ ನಾವು ಮಾಡಬೇಕು. ಆಮೇಲೆ ಈ ಥರ ದಪ್ಪ ತಳ ಇರೋ ಪಾತ್ರೆಯಲ್ಲಿ ಮಾಡಿದರೆ ಸಿಯೋದಿಲ್ಲ, ಇದು ಚೆನ್ನಾಗಿ ಬರುತ್ತೆ ಸ್ವೀಟೆಲ್ಲ. ಇದು ಹಾಲಿನ ಪೌಡ್ರ್ ಹಾಕಿರೋದ್ರಿಂದ ಬೇಗ ಸೀದ್ಬಿಡುತ್ತೆ. ಅದಕ್ಕೆ ಇದನ್ನು ಕೈ ಆಡಿಸ್ತಾನೆ ಇರಬೇಕು, ಕೈ ಬಿಡ್ದಂಗೆ. ನೋಡಿ ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಇದು ಕುದೀತಾ ಇದೆ ಇವಾಗ. ಆಮೇಲೆ ಎಲ್ಲದನ್ನು ನಾವು ಮಿಕ್ಸ್ ಆದರೆ ಅದೆಲ್ಲ ಹೊಂದ್ಕೆ ಅನ್ನಂಗೆ ಆಗಬೇಕು. ಆ ಥರ ಆದರೆ ಇದು ಪರ್ಫೆಕ್ಟಾಗಿ ಬಂದಿದೆ ಅಂತ. ನಾನು ಲಾಸ್ಟ್ ವೀಡಿಯೋದಲ್ಲಿ ಮೈಸೂರು ಪಾಕು ಮಾಡಿದ್ದೀನಿ ನೋಡಿ. ಎಲ್ಲ ಹಿಂಗೆ ಒಂದೇ ಥರ ಯೂನಿಫಾರ್ಮ್ ಆಗಿ ಬರುತ್ತಲ್ವ, ನೀಟಾಗಿ ಈ ಥರ ಬರಬೇಕು. ಇದು ಹಂಗೆಲ್ಲ ಹೊಂದ್ಕೆ ಅನ್ನಂಗಾದರೆ ಈ ಸ್ವೀಟು ಪರ್ಫೆಕ್ಟಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಬರ್ತಾ ಇದೆ. ಇವಾಗ ಎಲ್ಲ ನೀಟಾಗಿ ನೋಡಿ ಈ ಥರ ಹಿಂಗೆ ಮಿಕ್ಸ್ ಮಾಡಿದರೆ ಎಲ್ಲ ಕರೆಕ್ಟಾಗಿ ಹಿಂಗೆ ನೀಟಾಗಿ ಈ ಥರ ಬರಬೇಕು, ತಳ ಬಿಡಬೇಕು. ಈ ಥರ ಆದರೆ ಕರೆಕ್ಟಾಗಿ ಆಗಿದೆ ಅಂತ ಆಯಿತು. ಇವಾಗ ಇಷ್ಟು ಬಂದರೆ ಸಾಕು, ಇದು ಕರೆಕ್ಟಾಗಿ ಆಗಿದೆ. ಇದಕ್ಕೆ ನಾವು ನೋಡಿ ಈ ಥರ ಕರೆಕ್ಟಾಗಿ ಪಾತ್ರೆ ಎಲ್ಲ ಬಿಟ್ಟು ತಳ ಬಿಡ್ತಾ ಇದೆ ನೋಡಿ. ಇಷ್ಟಾದರೆ ಸಾಕು. ಇದಕ್ಕೆ ನಾವಿವಾಗ ಏಲಕ್ಕಿ ಪೌಡ್ರ್ ಏನು ಇಟ್ಕೊಂಡಿದ್ವಿ ಅಲ್ವಾ, ಆ ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ನೀಟಾಗಿ ಎಲ್ಲ ಮಿಕ್ಸ್ ಮಾಡೋಣ. ಆಮೇಲೆ ಇದು ನಾವು ಯಾವ ತಟ್ಟೆಗೆ ಹಾಕ್ಕೋತೀವೋ ಒಂದು ತಟ್ಟೆಗೆ, ಪ್ಲೇಟ್ಗೆ ನಾನು ತುಪ್ಪ ಹಚ್ಚಿಟ್ಕೊಂಡಿದ್ದೆ. ತುಪ್ಪ ಹಚ್ಚಿ ಇದನ್ನೇನು ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿರೋದನ್ನು ಹಾಕಿ ನೀಟಾಗಿ ಇದನ್ನು ಬಿಟ್ಬಿಡೋಣ. ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟರೆ ನೋಡಿ ಇದು ಒಂಥರ ಹಾಲಿನ ಪೌಡ್ರು. ಆಮೇಲೆ ಕಟ್ ಮಾಡ್ಕೊಳ್ಳೋಣ ಇದನ್ನು. ಇದು ದೂದ್ ಪೇಡ ರೆಡಿ ಆಯಿತು. ಇವಾಗ ಇನ್ನೊಂದು ಥರ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ ಬಟ್ಲಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ, 1 ಬಟ್ಲು ಸಕ್ಕರೆ, ಆಮೇಲೆ ಸ್ವಲ್ಪ ತುಪ್ಪ, ಇಷ್ಟೇ ಸಾಕು ಇದಕ್ಕೆ. ಇದು ಇನ್ನೊಂದು ಥರ ಮಾಡ್ತಾ ಇರೋದು ನಾನು. ಇವಾಗ ಇದು ಮತ್ತೆ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡು ತುಪ್ಪ ಒಂದು 3-4 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಇದೆಲ್ಲ ನೀಟಾಗಿ ಕರಗಿ ಸ್ವಲ್ಪ ಬಿಸಿ ಆಗಲಿ. ನಾವೇನು ಅರ್ಧ ಬಟ್ಲಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ವಿ ಅಲ್ವಾ, ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇದನ್ನು ಹಾಲಿನ ಪೌಡ್ರನ್ನ ಬಿಸಿ ಮಾಡ್ಕೋಬೇಕು. ಹಾಲಿನ ಪೌಡ್ರು ಬೇಗ ಸಿಹಿಯೋ ಚಾನ್ಸಸ್ ಇರುತ್ತೆ, ತಳ ಹಿಡಿಯುತ್ತೆ. ಅದಕ್ಕೆ ಆದಷ್ಟು ಇದಕ್ಕೆ ನಾನ್ ಸ್ಟಿಕ್ ಬಾಣಲಿನೇ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ಸ್ವೀಟಿಗೆ. ಇದು ಸಹ ಬೇಕ್ರಿಯಲ್ಲಿ ಸಿಗುತ್ತಲ್ಲ, ಸೇಮ್ ಅದೇ ಟೇಸ್ಟ್ ಬರುತ್ತೆ ಈ ದೂದ್ ಪೇಡ. ಇವಾಗ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ನಾವು ಒಂದು ಪಾಕನ್ನು ರೆಡಿ ಮಾಡ್ಕೊಳ್ಳೋಣ. ಸಕ್ಕರೆ ತೊಗೊಂಡು ಅದಕ್ಕೆ ಸ್ವಲ್ಪ ಕರಗೋವಷ್ಟು ನೀರು ಹಾಕ್ಬಿಟ್ಟು ಅದನ್ನು ಸಕ್ಕರೆ ಕರಗಿ ಪಾಕ ಬರಬೇಕು. ಸೇಮ್ ನಾನು ಆವಾಗಲೇ ದೂದ್ ಪೇಡ ತೋರಿಸಿದ್ನಲ್ಲ, ಅದೇ ಪಾಕನೇ ಇದಕ್ಕೂ ಬರಬೇಕು, ಅದೇ ಹದನೇ ಇರಬೇಕು. ಇದನ್ನು ಅಷ್ಟೇ ಕೈ ಆಡಿಸ್ತಾನೆ ಇರಬೇಕು. ಹಾಲಿನ ಪೌಡ್ರು ಚೆನ್ನಾಗಿ ಎಲ್ಲ ಬಿಸಿ ಆಗಲಿ. ಇದನ್ನು ನೀಟಾಗಿ ಎಲ್ಲ ಬಿಸಿ ಆಗೋಷ್ಟೊತ್ತಿಗೆ ಇದನ್ನು ಪಾಕನೂ ಬರುತ್ತೆ ಇಲ್ಲಿ. ನೋಡಿ ಇವಾಗ ಪಾಕನ ನಾವು ತುಂಬ ಹೇರ್ ಪಾಕನೂ ಮಾಡ್ಕೋಬಾರ್ದು, ಒಂದೆಳೆ ಪಾಕ ಆದರೆ ಸಾಕು ಇದಕ್ಕೆ. ಇದು ನೋಡಿ ಚೆಕ್ ಮಾಡ್ಕೊತಾ ಇರಬೇಕು. ಇವಾಗ ಕರೆಕ್ಟಾಗಿ ಬಂದಿದೆ ಒಂದೆಳೆ ಪಾಕ.
ಇವಾಗ ನೋಡಿ ಸ್ಟವ್ ಆಫ್ ಮಾಡಿಬಿಟ್ಟು ನಾವೇನು ಹಾಲಿನ ಪೌಡ್ರು ಬಿಸಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಈ ಪಾತ್ರೆ ಒಳಗೆ ಪಾಕ ಏನು ಮಾಡ್ಕೊಂಡಿರ್ತೀವಲ್ವ ಆ ಪಾತ್ರೆ ಒಳಗೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ತಟ್ಟೆಗೆ ನಾನು ತುಪ್ಪ ಹಚ್ಚಿ ಇಟ್ಕೊಂಡಿದ್ದೆ, ಅದೇ ತಟ್ಟೆ ಒಳಗೆ ಇದನ್ನು ಹಾಕ್ಕೊಳ್ಳೋಣ. ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ಆ ತಟ್ಟೆಗೆ ಇದನ್ನು ಹಾಕಿಬಿಟ್ಟು ಚೆನ್ನಾಗೆಲ್ಲ ನೀಟಾಗಿ ಇದನ್ನ ಸ್ಪ್ರೆಡ್ ಮಾಡಬೇಕು, ಬೇಗ ಗಟ್ಟಿಯಾಗಿಬಿಡುತ್ತೆ. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಆವಾಗಲೇ ಕಟ್ ಮಾಡ್ಕೊಳ್ಳೋದು. ಇದನ್ನು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬೋದು. ನಾನು ರೌಂಡ್ದೊಂದು ಬಾಕ್ಸ್ ಇತ್ತು, ಆ ಬಾಕ್ಸಲ್ಲಿ ಈ ಥರ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಚಾಕುಯಿಂದನೂ ಕಟ್ ಮಾಡ್ಕೋಬೋದು. ಸ್ಕ್ವಯರು, ಡೈಮಂಡು, ಯಾವ ಶೇಪ್ ಬೇಕೋ ಆ ಶೇಪ್. ನಾನಿಲ್ಲಿ ರೌಂಡು ಬೇಕ್ರಿಯಲ್ಲಿ ಇರುತ್ತಲ್ಲ, ಸೊ ಅದೇ ಥರ ನಾನು ಮಾಡ್ತಾಯಿದ್ದೀನಿ. ರೌಂಡ್ ಶೇಪಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸ್ವೀಟ್ಗಳು. ಎರಡೂ ಥರನೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ ಸ್ವೀಟ್ ಇದು. ನೋಡಿ ಆವಾಗ ಈಗ ನಾನು ಫಸ್ಟ್ ಟೈಮ್ ಮಾಡಿದ್ನಲ್ಲ ಆ ದೂದ್ ಪೇಡ ಸ್ವಲ್ಪ ಗಟ್ಟಿಯಾಗಕ್ಕೆ ಬಿಡಬೇಕು. ಅದು ಇಮಿಡಿಯೇಟಾಗಿ ನಾವು ಅದನ್ನು ಕಟ್ ಮಾಡೋಕ್ಕೆ ಬರಲ್ಲ. ಇವಾಗ ಇದು ಗಟ್ಟಿಯಾಗಿದೆ. ಇದು ನೋಡಿ ಈ ಥರ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇದನ್ನು ಅಷ್ಟೇ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಕ್ವೇರ್ ಶೇಪ್ ಕಟ್ ಮಾಡ್ತಾ ಇದ್ದೀನಿ. ನೋಡಿ ನೀಟಾಗಿ ಈ ಥರ ಚೆನ್ನಾಗಿ ಕಟ್ ಆಗುತ್ತೆ. ಕಟ್ ಆದಮೇಲೆ ನಾವು ಇಮಿಡಿಯೇಟಾಗಿ ತೆಗಿಬೋದು ಇದನ್ನು ದೂದ್ ಪೇಡನ. ನೋಡಿ ಎಲ್ಲದನ್ನು ನಾವು ಇದೇ ಥರ ತೆಗೆದು ಇಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇವಾಗೆಲ್ಲ ಸ್ವಲ್ಪ ಇದನ್ನು ಮಾತ್ರ ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು, ಸ್ವಲ್ಪ ಗಟ್ಟಿಯಾಗಕ್ಕೆ. ಅದು ಇನ್ನೊಂದು ಥರ ದೂದ್ ಪೇಡ, ಅದು ಇಮಿಡಿಯೇಟ್ ತೆಗಿಯೋದು. ಇದನ್ನು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿಯೋದು. ನೋಡಿ ಈ ಥರ ರೆಡಿ ಆಯಿತು ಈ ದೂದ್ ಪೇಡ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ನಿಮಗೂ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.